ನಮಸ್ಕಾರ. ಕದಂಬ ಮಾರ್ಕೆಟಿಂಗ್ ಸೌಹಾರ್ದ ಸಹಕಾರಿ ನಿಯಮಿತ ಶಿರಸಿ ವತಿಯಿಂದ ಇದೇ ಜನವರಿ 10, 2026ರಂದು ಕಾಳು ಮೆಣಸಿನ ಹಬ್ಬ ಮತ್ತು ಕಾಫಿ ಸಂಭ್ರಮ 2026 ಅನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮವು ನೀರ್ನಳ್ಳಿ ಸೀತಾರಾಮ ಹೆಗಡೆಯವರ ಮನೆಯಂಗಳದಲ್ಲಿ ನಡೆಯಲಿದ್ದು, ಕೃಷಿಕರಿಗಾಗಿ ಹಲವಾರು ಆಕರ್ಷಣೆಗಳನ್ನು ಒಳಗೊಂಡಿದೆ. ಇಲ್ಲಿ ನೀವು 100ಕ್ಕೂ ಹೆಚ್ಚು ತಳಿಗಳ ಕಾಳು ಮೆಣಸಿನ ಬೃಹತ್ ಪ್ರದರ್ಶನವನ್ನು ವೀಕ್ಷಿಸಬಹುದು. ಯುವ ಕಾಳುಮೆಣಸು ಕೃಷಿಕರಿಗೆ ನೀಡಲಾಗುವ ಪ್ರತಿಷ್ಠಿತ ಕಾಳು ಮೆಣಸಿನ ರಾಣಿ ಚೆನ್ನಭೈರಾದೇವಿ ಪುರಸ್ಕಾರ ಪ್ರದಾನ ಸಮಾರಂಭ ನಡೆಯಲಿದೆ. ಅಷ್ಟೇ ಅಲ್ಲದೆ ಯಶಸ್ವಿ ರೈತರ ಯಶೋಗಾಥೆಗಳು ಹಾಗೂ ಕಾಳುಮೆಣಸು ಮತ್ತು ಕಾಫಿ ಬೆಳೆಗಾರರ ನೈಜ ಅನುಭವದ ನುಡಿಗಳನ್ನು ಆಲಿಸಬಹುದು. ಕೃಷಿಕರು ಮತ್ತು ವಿಜ್ಞಾನಿಗಳ ನಡುವೆ ನೇರ ಸಂವಾದ ಹಾಗೂ ಹೊಸ ಕೃಷಿ ಕ್ಯಾಲೆಂಡರ್ ಬಿಡುಗಡೆಯೂ ಇರಲಿದೆ. ಈ ಕಾರ್ಯಕ್ರಮದಲ್ಲಿ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದು ಅಮೂಲ್ಯ ಮಾರ್ಗದರ್ಶನ ನೀಡಲಿದ್ದಾರೆ. ಈ ಕಾರ್ಯಕ್ರಮವು ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಶಿರಸಿ ಹಾಗೂ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಇವರ ಸಹಯೋಗದೊಂದಿಗೆ ನಡೆಯುತ್ತಿದೆ. ಬನ್ನಿ, ಕೃಷಿ ಸಂಭ್ರಮದಲ್ಲಿ ಭಾಗಿಯಾಗಿ ಜ್ಞಾನವನ್ನು ಹಂಚಿಕೊಳ್ಳಿ. ಹಾಯ್ ವೀಕ್ಷಕರೇ, ನೆಲಸಿರಿ ನ್ಯಾಚುರಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಅನುಶ್ರೀ. ನೆಲಸಿರಿ ನ್ಯಾಚುರಲ್ಸ್ ಮೂಲಕ ಈಗಾಗಲೇ ನಾವು ಅನೇಕ ಯುವ ರೈತರನ್ನ ಪರಿಚಯಿಸಿದ್ದೀವಿ. ಆ ಪರಿಚಯ ಸರಣಿಯ ಭಾಗವಾಗಿ ಇವತ್ತು ನಾವು ಶಿರಸಿಯ ಎಸಳೆಯ ರೋಷನ್ ಕಾಮತ್ ಅವರ ತೋಟದಲ್ಲಿದ್ದೇವೆ. ಅವರ ಕೃಷಿ ಅನುಭವಗಳನ್ನ ಅವ್ರ ಹತ್ರನೇ ಕೇಳಿ ಪಡ್ಕೊಳ್ಳೋಣ. ನಮಸ್ಕಾರ ರೋಷನ್ ಅವರೇ. ನಮ್ಗೆ ನಿಮ್ಮ ಕಾಳುಮೆಣಸಿನ ಕೃಷಿ ಬಗ್ಗೆ ಮತ್ತೆ ಯಾವ್ಯಾವ ಬೆಳೆಗಳನ್ನೆಲ್ಲ ಬೆಳಿತಾ ಇದ್ದೀರಾ, ಹಾಗೆ ನಿಮ್ಮ ಕೃಷಿ ಹಿನ್ನೆಲೆ ಏನು ಅಂತ ಎಲ್ಲಾದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ನಮಸ್ತೆ. ನಾನು ಈಗ ನಮ್ಮ ಕಾಲೇಜ್ ಡೇಸ್ ಇಂದ ನಾನು ಕೃಷಿಯಲ್ಲಿ ಸ್ವಲ್ಪ ತೋಟದ ಬದಿಗೆ ಬರೋದು ಹೋಗೋದು ಮಾಡ್ತಾ ಇದ್ದೆ. ನಮ್ದು ಮುಂಚಿಂದ ಇರೋದು ಇದೆಯ ತೋಟನೆಯ. ನಾನು ಕಾಲೇಜ್ ಟೈಮಿಗೆ ಬರಬೇಕಿದ್ರೆ ಅವಾಗ ಸ್ವಲ್ಪ ಇಲ್ಲೊಂದು ಪೋರ್ಷನ್ ಬೇರುಳದ್ದು ಇನ್ಫೆಕ್ಟೆಡ್ ಇತ್ತು. ಆ ಪೋರ್ಷನ್ ಆಕ್ಚುಲಿ ಡ್ರೈನೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆಗಿತ್ತು. ಆ ವರ್ಕ್ ನೋಡ್ಲಿಕ್ಕೆ ನಾನು ಬರ್ತಿದ್ದೆ. ಕ್ರಮೇಣ ಅದರಲ್ಲಿ ಇಂಟ್ರೆಸ್ಟ್ ಬರ್ತಾ ಹೋಯ್ತು. ಅದನ್ನ ನೋಡ್ತಾ ಹೋದ ಕಡೆ ನಂದೊಂದು ಫ್ರೆಂಡ್ ಇದು ಗೌರವ್ ಬಲ್ಸೆ ಅಂತ ಇದ್ದಾರೆ. ಅವ್ರ ತೋಟಕ್ಕೆ ಹೋದಾಗ ಸುಧೀರ್ ಬಲ್ಸೆ ಅವ್ರ ತೋಟ ಸ್ವಲ್ಪ ಫೇಮಸ್ ಇದೆ, ಎಲ್ಲರಿಗೂ ಗೊತ್ತಿದೆ. ಅವ್ರ ತೋಟಕ್ಕೆ ಹೋದಾಗ ಫಸ್ಟ್ ನಾನು ಪೆಪ್ಪರ್ ನೋಡಿದ್ದು. ಅಲ್ಲಿ ಪೆಪ್ಪರ್ ನೋಡಿ ನಾನು ಸ್ವಲ್ಪ ನಾವು ಪೆಪ್ಪರ್ ಮಾಡಬೇಕು ಅಂತ ಹೇಳಿ ನನಗೊಂದು ಇಂಟ್ರೆಸ್ಟ್ ಬಂತು. ಹಾಗೆ ಇದು ಅವ್ರಿಗೆ ನಾ ಕೇಳಿದಾಗ ಇಲ್ಲ ಅವರು ಮಾಡ್ರಿ ಅಂದ್ರು. ತಂದೆಯವರು ಸಪೋರ್ಟ್ ಮಾಡಿದ್ರು. ಅದ್ರ ಜೊತೆ VM ಎಲ್ಲ ಗೈಡೆನ್ಸ್ ಕೊಟ್ಟರು ಹೆಂಗೆ ಮಾಡೋದು ಅಂತ ಹೇಳಿ. ಅವಾಗಿಂದ ನಾನು ಪೆಪ್ಪರ್ ಪ್ಲಾಂಟೇಶನ್ ಸ್ಟಾರ್ಟ್ ಮಾಡಿದ್ದು. ಅಡಿಕೆ ಎಲ್ಲ ಮೊದಲಿದ್ದು ಪ್ಲಾಂಟೇಶನ್ ಸುಮಾರು ಉಂಟು, ಹೊಸದಾಗೂ ಪ್ಲಾಂಟ್ ಮಾಡಿದ್ದೀವಿ. ಅದ್ರ ಜೊತೆ ಈಗ ಹೊಸದಾಗಿ ಕಾಫಿನೂ ಹಚ್ತಾ ಇದ್ದೇವೆ. ಅದ್ರ ಮುಂಚೆ ನಾವು ಬಾಳೆನೂ ಜೀನೈನು ವೆರೈಟಿ ಸುಮಾರು 4,000 ಗಿಡ ಹಚ್ಚಿ ಅದೆಲ್ಲ ಕ್ರಾಪ್ ಎಲ್ಲ ಬಂದ್ಮೇಲೆ ಅಡಿಕೆ ಸ್ವಲ್ಪ ಹೈಟ್ ಆದ್ಮೇಲೆ ಅದೆಲ್ಲ ತೆಗೆದು ಉಂಟು. ಅದ್ರ ತೆಂಗು ಉಂಟು. ಇದಿಷ್ಟು ಬೆಳೆ ನಾವು ಬೆಳಿತೇವೆ ಪ್ರೆಸೆಂಟ್. ಇದು ಅಡಿಕೆ, ತೆಂಗು, ಕಾಳುಮೆಣಸು, ಕಾಫಿ 4 ಬೆಳೆ ಉಂಟು. ನೀವು ಆಗ್ಲೇ ಹೇಳಿದ ತರ ನಿಮ್ ತಂದೆಯವರು ವಿವೇಕಾನಂದ ಕಾಮತ್ ಬಿಸ್ನೆಸ್ ಅಲ್ಲಿ ಗುರುತಿಸ್ಕೊಂಡವರು, ಹಾಗೆ ನೀವೂನು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಮತ್ತೆ ಈ ಕೃಷಿಗೆ ಹೇಗ್ ಬಂದ್ರಿ? ನಿಮ್ಗೆ ಯಾವ ತರ ಕೃಷಿಯಲ್ಲಿ ಇಂಟ್ರೆಸ್ಟ್? ನಾ ಆಕ್ಚುಲಿ ಅದೇ ಹೇಳದಂಗೆ ಕಾಲೇಜ್ ಟೈಮಿಗೆ ನಾನು ಆಕ್ಚುಲಿ ಇಲ್ಲಿ ಬೇರುಳ ಇನ್ಫೆಕ್ಟೆಡ್ ಏರಿಯಾಗೆ ಡ್ರೈನೇಜ್ ಮಾಡ್ತಾ ಇರ್ಬೇಕಾದ್ರೆ ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಅದು ಕ್ರಮೇಣ ಒಂದು ಸ್ಟೆಪ್ ಹೊಸದಾಗಿ ಪ್ಲಾಂಟೇಶನ್ ಮಾಡ್ತಾ ತಂದೆಯವರು ಹಂಗೆ ಸಪೋರ್ಟ್ ಮಾಡ್ತಾ ಹೋದ್ರು. ಇಲ್ಲಿ ಬಂದಾಗ ಒಂದು ಪೀಸ್ ಇರ್ತಿತ್ತು, ಪೀಸ್ ಆಫ್ ಮೈಂಡ್ ಇತ್ತು. ಹಂಗಾಗಿ ಒಂದು ನಾ ಡೆವಲಪ್ ಮಾಡಬೇಕು. ಫಸ್ಟ್ ಕಾಳುಮೆಣಸಿನ ಮಾಡಿದೆ. ಕಡೆಗೆ ನಮ್ದು ಸ್ವಲ್ಪ ಬಾಕಿ ಏರಿಯಾದಲ್ಲಿ ಪ್ಲಾಂಟೇಶನ್ ಮಾಡೋದಿತ್ತು, ಅದೆಲ್ಲ ಮಾಡಿದೆ. ಹಂಗೆ ನಂದು LLB ಆದ್ಮೇಲೆ ಬಿಸ್ನೆಸ್ ಜೊತೆಗೆ ಕೃಷಿನೂ ಮುಂಚಿಂದ ನಾ ಕಾಲೇಜ್ ಡೇಸ್ ಇಂದ ಇಲ್ಲೂ ತೋಟಕ್ಕೆ ಬರ್ತಾ ಇರೋದ್ರಿಂದ ಅದು ಸ್ವಲ್ಪ ಒಂದು ಇಂಟ್ರೆಸ್ಟು ಇತ್ತು. ಹಂಗೆ ಬಿಸ್ನೆಸ್ ಜೊತೆ ಇಲ್ಲೂ ಇನ್ವಾಲ್ವ್ ಆಗ್ತಾ ಹೋದೆ. ಕ್ರಮೇಣ ಒಂದು ಡೆವಲಪ್ ಆಗ್ತಾ ಹೋಯ್ತು. ಈಗ ನೀವು ನೋಡೋದಂಗೆ ಇಷ್ಟು ಇಲ್ಲಿ ತನಕ ಆಗಿದೆ. ಮತ್ತು ಮುಂದೆ ಫ್ಯೂಚರ್ ಪ್ಲಾನ್ಸ್ ಉಂಟು. ಕಂಪ್ಲೀಟ್ ಅಷ್ಟು ಏರಿಯಾ ಪೆಪ್ಪರ್ ಎಲ್ಲ ಪ್ಲಾಂಟೇಶನ್ ಮಾಡ್ಬೇಕಂತ ಉಂಟು. ಒಂದೊಂದೇ ಸ್ಟೆಪ್ ಆಗಿ ಮಾಡ್ತಾ ಇದ್ದೇವೆ. ಈಗ ಎಷ್ಟು ಕ್ಷೇತ್ರದಲ್ಲಿ? ಈಗ ಸುಮಾರು ಒಂದು 3,500 ಕಾಳುಮೆಣಸಿನ ಬಳ್ಳಿ ಇದೆ ನಮ್ಮಲ್ಲಿ. ಸುಮಾರು ಲಾಸ್ಟ್ ಇಯರ್ ಸ್ವಲ್ಪ ಒಂದು ಮಳೆಗೆ ಸ್ವಲ್ಪ ಹೋಯ್ತು. ಆದ್ರೂ ಈಗ ಪ್ರೆಸೆಂಟ್ 3,500 ಮೇಲಿದೆ. ಇದ್ದು ಬಳ್ಳಿ ಈ ವರ್ಷದ ಮಳೆಗಾಲಕ್ಕೆ ಬಹಳ ಇದಾಗ್ಲಿಲ್ಲ, ಡ್ಯಾಮೇಜ್ ಆಗ್ಲಿಲ್ಲ. ಲಾಸ್ಟ್ ಇಯರ್ ಮಾನ್ಸೂನ್ಗೆ ಡ್ಯಾಮೇಜ್ ಆಗಿ ನಮ್ದು ಹೋಗಿತ್ತು. ಅದು ರಿಪ್ಲಾಂಟು ಮಾಡಾಗಿದೆ. 3,500 4,000 ಬಳ್ಳಿ ಇದೆ ಪ್ರೆಸೆಂಟ್. ಇವಾಗ ನೀವು ಅಡಿಕೆ ತೋಟದಲ್ಲಿ ಕಾಳುಮೆಣಸನ್ನ ಹಾಕಿದೀರಾ. ಇದು ಕಾಳುಮೆಣಸೆ ಏನಕ್ಕೆ ಅಂತರ್ ಬೆಳೆಯಾಗಿ ಆಯ್ಕೆ ಮಾಡ್ಕೊಂಡ್ರಿ? ಕಾಳುಮೆಣಸಿಂದ ಲಾಭ ಇದೆಯಾ? ನೀವು ಹೇಳಿದ ಕ್ವಶನ್ ನನಗೂ ಇತ್ತು ಫಸ್ಟ್ ಪ್ಲಾಂಟೇಶನ್ ಮಾಡೋ ಮೊದಲೇ. ಬಹಳ ಜನರ ನಾ ಫಸ್ಟ್ ಬಲ್ಸೆ ಅವ್ರ ತೋಟ ನೋಡಿ ನಾ ಹಾಕ್ಬೇಕು ಅಂತ ವಿಚಾರ ಮಾಡಿದಾಗ ಫಸ್ಟ್ ಸ್ವಲ್ಪ ಜನರ ಹತ್ರ ಮಾತಾಡಿದಾಗ ಪ್ರತಿಯೊಬ್ಬರದ್ದು ಕ್ವಶನ್ ಇದೇ ಇತ್ತು. ಕಾಳುಮೆಣಸು ಅದು ಹಚ್ಚಿ ಕ್ರಾಪ್ ಬರೋ ತನಕ ಸತ್ತೋಗ್ತದೆ, ಅದು ಆಗೋದಲ್ಲ, ಸ್ಪ್ರೇಗೆಲ್ಲ ಬಹಳ ಕಾಸ್ಟ್ ಆಗ್ತದೆ, ಇದು ಮೇಂಟೆನೆನ್ಸ್ ಜಾಸ್ತಿ, ವರ್ಕೌಟ್ ಆಗೋದಿಲ್ಲ ಅಂತಾನೆ ಹೇಳ್ತಿದ್ರು. ಆದ್ರೆ ತಂದೆಯವರು ಅವಾಗ ನೀ ಮಾಡು ಅಂತ ಹೇಳಿ ಫಸ್ಟ್ ಅವ್ರು ಧೈರ್ಯ ಕೊಟ್ರು. ಹಂಗೆ ನಾನು ಬಲ್ಸೆ ಅವ್ರ ಹತ್ರ ಮಾತಾಡಿದಾಗ ಅವರು ಒಂದು ಧೈರ್ಯ ಕೊಟ್ರು. ನೀವು ಎಲ್ಲರೂ ಮಾತು ಕೇಳೋದು ಬೇಡ, ನೀವು ಮಾಡು, ನೀನೇ ಮಾಡಿ ನೋಡು ಅಂತ ಹೇಳಿ ಅವರನ್ನ ಧೈರ್ಯ ಕೊಟ್ಟಿದ್ದಕ್ಕೆ ಮಾಡಿದೆ. ನನಗೇನಿದು ಲಾಸ್ ಏನು ಅನ್ಸೋದಿಲ್ಲ.
ನಂಗೆ ಪ್ರಾಫಿಟೇಬಲ್ ಇದೆ. ಚೆನ್ನಾಗಿ ಮಾಡಿದ್ರೆ ಇದರಲ್ಲಿ ಆದಾಯ ಎಷ್ಟು ಪಡಿಬಹುದು? ಚೆನ್ನಾಗಿ ಮಾಡಿದ್ರೆ ಆಕ್ಚುಲಿ ಏರಿಯಾ ಮೇಲೆ ಡಿಪೆಂಡ್ ಆಗ್ತದೆ ಅಂತ ಹೇಳ್ತೇನೆ ನಾನು. ನಮ್ಮ ಮೇಂಟೆನೆನ್ಸ್ ಮೇಲೆ. ಬಳ್ಳಿ ಸುಮಾರು ಒಂದು ಎಕರೆಗೆ ನಾವು ಪ್ರಾಪರ್ ಮೇಂಟೆನೆನ್ಸ್ ಇದ್ರೆ ಒಂದು 10 ಕ್ವಿಂಟಲ್ ತೆಗೆಯೋದೇನು ದೊಡ್ಡ ವಿಷಯ ಅಲ್ಲ. ನಾವು ಸುಮಾರು ಒಂದು ಈಗ ಅಟ್ ಪ್ರೆಸೆಂಟ್ ಒಂದು 1.5 ಟನ್ ತನಕನೂ ತೆಗಿತಾ ಇದ್ದೇವೆ. ಎಕರೆಗಲ್ಲ, ಓವರ್ ಆಲ್ ಅಂದ್ರೆ ನಮ್ದು ಹೆಂಗಿದೆ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಇದೆ. ಅಷ್ಟು ಬಳ್ಳಿ ನಮ್ದು ಇನ್ನೂ ಪ್ರಾಪರ್ ಕ್ರಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ಲಿಲ್ಲ. ಈ ವರ್ಷ ಸುಮಾರು ಬಳ್ಳಿ ಕ್ರಾಪ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹಂಗಾಗಿ ಓಲ್ಡ್ ಬಳ್ಳಿ ಹೊಸ ಬಳ್ಳಿ ಎಲ್ಲ ಸೇರಿ ಎಟ್ ಪ್ರೆಸೆಂಟ್ ಲಾಸ್ಟ್ ಇಯರ್ ನಾವು 1.5 ಟನ್ ತನಕ ತೆಗೆದಿದ್ದೇವೆ. ಈ ವರ್ಷ ಮತ್ತು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ. ನಿಮ್ಮ ಕಾಳುಮೆಣಸು ಬಳ್ಳಿಗಳು ತುಂಬಾ ಹೆಲ್ದಿಯಾಗಿ ಕಾಣಿಸ್ತಾ ಇದೆ. ಈ ವರ್ಷದ ಮಳೆ ನಿಮ್ಗೆ ಏನು ಅಫೆಕ್ಟ್ ಆಗ್ಲಿಲ್ವಾ? ಅದಕ್ಕೆ ಏನೇನು ಪ್ರಿಕಾಷನ್ಸ್ ಏನೇನು ತಗೊಂಡಿದ್ದೀರಾ? ಪ್ರತಿಯೊಬ್ಬರಿಗೆ ಇಫೆಕ್ಟ್ ಆದಂಗೆ ನಮ್ಗೆ ಆಗಿದೆ. ಅದ್ರ ಲಾಸ್ಟ್ ಇಯರ್ ಮಳೆಗಾಲ ಸ್ವಲ್ಪ ಜಾಸ್ತಿ ಇಫೆಕ್ಟ್ ಆಗಿತ್ತು. ಈ ವರ್ಷ ಸ್ವಲ್ಪ ಕಂಟ್ರೋಲ್ ಇದೆ. ನಾವು ನಿರ್ವಹಣಾ ಅಂದ್ರೆ 2 ಸಲ ಬ್ಲೈಟಾಕ್ಸ್ ರೆಂಚ್ ಮಾಡೋದು, ಬೋರ್ಡೋ ಸ್ಪ್ರೇ ಮಾಡೋದು. ಅದೇ ನಾವು ಬೇಸಿಗೆ VM ಹತ್ರ ಸ್ವಲ್ಪ ಕನ್ಸಲ್ಟೇಷನ್ ಮಾಡ್ತಾ ಇರ್ತೇವೆ. ಅವರು ನಮ್ಗೆ ಹೇಳ್ತಾರೆ ಇಂತಿಂಥ ಟೈಮಲ್ಲಿ ಏನೇನು ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಪ್ರಕಾರ ನಾವು ಅದು ಫಾಲೋ ಮಾಡ್ತೇವೆ. ಇವಾಗ ನಿಮ್ಮ ಪ್ರಕಾರ ಈ ರೋಗ ನಿರ್ವಹಣೆಯನ್ನ ಮಾಡೋದಕ್ಕೆ ಕೃಷಿಕರು ಪಾಲಿಸಲೇಬೇಕಾದ ಕ್ರಮಗಳೇನು? ಮೆಣಸಿನ ಬಳ್ಳಿ ಡ್ಯಾಮೇಜ್ ಆಗದೆ ಇರ್ಲಿಕ್ಕೆ ಏನ್ ಮಾಡೋದು? ಬೇಸಿಕ್ಲಿ ನಂಗೆ ತಿಳಿದ ಮಟ್ಟಿಗೆ ಮೆಣಸಿನ ಬಳ್ಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಡ್ರೈನೇಜು ಎಲ್ಲ ಇರ್ಬೇಕಂದ್ರೆ ಮಳೆಗಾಲದಲ್ಲಿ ಎಷ್ಟೇ ಮಳೆ ಸುರಿದ್ರು ಅದ್ರ ಬುಡಕ್ಕೆ ನೀರು ನಿಲ್ಲಿಕ್ಕಿಲ್ಲ. ಅದು ಮೋಸ್ಟ್ ಬೇಸಿಕ್ ಅಂತ ಅನಿಸ್ತದೆ. ಅದ್ರ ಜೊತೆ ನಾವು ತಗೊಳ್ಳೋದು ಎಲ್ಲ ಡ್ರೆಂಚ್ ಮಾಡೋದು, ಪ್ಲಾಸ್ಟಿಕ್ ಮುಲ್ಚ್ ಮಾಡೋದು, ಸ್ಪ್ರೇ ಮಾಡೋದು ಅಂದ್ರೆ ಬೋರ್ಡೋ ಸ್ಪ್ರೇ ಮಾಡೋದು, ಅದೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಚೆನ್ನಾಗಿದ್ರೆ ಒಳ್ಳೇದು. ಇವಾಗ ನೀರು ಎಲ್ಲ ಇದ್ದಂಗೆ ನೋಡ್ಕೊಳ್ಳೋದು, ಮಳೆಗಾಲದಲ್ಲಿ ಡ್ರೈನೇಜ್ ಎಲ್ಲ ಪ್ರಾಪರ್ ಮೇಂಟೆನೆನ್ಸ್ ಮಾಡಿದ್ರೆ ಒಳ್ಳೇದು. ನಾವು ನಮ್ಮ ಚಾನೆಲ್ ಮೂಲಕ ಯುವ ರೈತರನ್ನೇ ಪರಿಚಯಿಸ್ತಾ ಇದ್ದೀವಿ. ನೀವು ಒಬ್ಬ ಯುವ ರೈತರಾಗಿ ನಿಮ್ಮ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹಣಕಾಸಿನ ಸಮಸ್ಯೆ, ಕಾರ್ಮಿಕರ ಸಮಸ್ಯೆ, ಮಾರುಕಟ್ಟೆ ಸಮಸ್ಯೆ ಏನಾದ್ರೂ ಆಗಿದ್ಯಾ? ಅದರಿಂದ ನೀವು ಹೇಗೆ ಹೊರಗಡೆ ಬಂದ್ರಿ? ಕೋರ್ಸ್ ಎಲ್ಲ ನಾವೇನಾದ್ರೂ ಹೊಸ ಸ್ಟಾರ್ಟ್ ಮಾಡಬೇಕಿದ್ರೆ ಅಷ್ಟು ಸೆಟಪ್ ಮಾಡೋದು ಡಿಫಿಕಲ್ಟ್ ಇದ್ದೇ ಇರುತ್ತೆ. ಕೃಷಿ ಒಂದೇ ಅಲ್ಲ, ಯಾವುದೇ ನಾವು ಫೀಲ್ಡ್ ಹೋದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೂ ಅದಕ್ಕೆ ಒಂದು ಅದರದ್ದೇ ಅದ್ರ ಸಮಸ್ಯೆ ಇದ್ದೇ ಇರ್ತದೆ. ಇದ್ರಲ್ಲಾದ್ರೂ ಹಂಗೆ. ಈಗ ನನಗೆ ನಮ್ದು ಬಿಸ್ನೆಸ್ ಫ್ಯಾಮಿಲಿ ಆಗಿರೋದಕ್ಕೆ ನನಗೆ ಇನ್ವೆಸ್ಟ್ಮೆಂಟಿಗೆಲ್ಲ ತಂದೆಯವರೇ ಅಷ್ಟು ಹೆಲ್ಪ್ ಮಾಡಿದ್ದೆಯಾ, ಅವ್ರ ಕಡೆಯಿಂದ ತಂದು ಅದೇ ಇನ್ವೆಸ್ಟ್ಮೆಂಟಲ್ಲಿ ಮಾಡಿದ್ದು. ಈಗ ಬಾಕಿ ರೈತರಿಗಾದ್ರೂ ಈ ಸೊಸೈಟಿಗಳು ಇಲ್ಲಿ ಅಲ್ಲಿಂದ ಎಲ್ಲ ಅವರು ಫಂಡಿಂಗ್ ಎಲ್ಲ ತಗೊಂಡು ಮಾಡ್ಬೇಕಾಗ್ತದೆ. ಅದು ಬಿಟ್ರೆ ಕಾರ್ಮಿಕರದ್ದು ಅದು ಇರುದೇ. ಅದು ಈ ಬಿಸ್ನೆಸ್ ಅಲ್ಲಾಗ್ಲಿ ಇಲ್ಲಾಗ್ಲಿ ಅಷ್ಟು ನಮ್ಗೆ ಒಂದು ಎಲ್ಲಿಂದ ಜನ ಸಿಗ್ತಾರೆ ಏನು ಅಂತ ಹೇಳಿ ಒಂದು ಕಾಂಟ್ಯಾಕ್ಟ್ ಬೆಳೆಯೋ ತನಕ ಇನಿಷಿಯಲ್ ಆಗಿ ಎಲ್ಲರಿಗೂ ಸಮಸ್ಯೆ ಇರುದೇ. ಒಂದ್ಸಲ ಒಂದು ಸೆಟಪ್ ಆದ್ಮೇಲೆ ಅದ್ರ ನಂತರ ಅಷ್ಟು ಸಮಸ್ಯೆ ಆಗ್ಲಿಕ್ಕಿಲ್ಲ. ಇವಾಗ ಕಾರ್ಮಿಕರ ಸಮಸ್ಯೆ ಎಲ್ಲಾ ಕಡೆ ಇದೆ. ನೀವು ಅದನ್ನ ಹೇಗೆ ಲೇಬರ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾ ಇದ್ದೀರಾ? ನಿಮ್ಗೆ ಕಾರ್ಮಿಕರು ಸರಿಯಾಗಿ ಸಿಗ್ತಾ ಇದ್ದಾರಾ? ಇಲ್ಲ, ಎಲ್ಲರಿಗೆ ಇರೋ ಸಮಸ್ಯೆ ನಮಗೂ ಇದೆ. ಈಗ ಕೆಲವೊಂದು ಟೈಮಿಗೆ ಬೇಕು ಅಂತ ಇದ್ದಾಗ ನಮ್ದು ಫಿಕ್ಸ್ ಟೀಮ್ ಇದೆ, ಅವ್ರು ಬಂದು ಮಾಡೋಗ್ತಾರೆ. ಕೆಲವೊಂದ್ಸಲ ಈಗ ಹೊರಗಿಂದ ಬರೋ ಟೀಮ್ ಆಗಿರೋ ಅವರು ಹೊರಗಿಂದ ಬರೋ ಜನ ಅವ್ರು ಮತ್ತೇನಾದ್ರು ಬೇರೆ ಬದಿಗೆ ಏನಾದ್ರು ಕೆಲಸ ಮಾಡ್ತಾ ಇದ್ದಾಗ ಅವ್ರು ಆಗೋದಿಲ್ಲ. ಅವಾಗ ಸ್ವಲ್ಪ ಕೆಲಸ ಕಾಂಪ್ರಮೈಸ್ ಆಗುತ್ತೆ. ಅಂದ್ರೆ ನಾವು ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಬೇಕಾಗ್ತದೆ, ಡಿಲೇ ಆಗ್ತದೆ. ಈ ವರ್ಷನೇ ನಾವು ಕಾಫಿ ಮತ್ತೆ ಮೆಣಸು ಡ್ಯಾಮೇಜ್ ಆಗಿದ್ದು ಪ್ಲಾಂಟ್ ಮಾಡಿದೆ ಅಂತ ಹೇಳಿದೆ ನಿಮ್ಗೆ. ಆಕ್ಚುಲಿ ಅವರು ಒಂದು 15-20 ದಿನ ಮೊದಲು ಬರೋರಿದ್ರು. ಅವ್ರು ಬರ್ಲಿಕ್ಕೂ ಲೇಟ್ ಆಯ್ತು. ಅದ್ರ ಮೇಲಿಂದ ಮಳೆನೂ ಬೇಗ ಸ್ಟಾರ್ಟ್ ಆಯ್ತು. ಅದರಿಂದ ನಾವು ಪ್ಲಾಂಟ್ ಮಾಡೋದು ಸ್ವಲ್ಪ ಡಿಲೇ ಆಗಿದ್ರಿಂದ ನಮ್ಗೆ ಸುಮಾರು ಈ ಸಲ ಕಾಳುಮೆಣಸು ಬಳ್ಳಿ ನಾವು ಹೊಸದಾಗಿ ರೀಪ್ಲಾಂಟ್ ಮಾಡಿದ ಬಳ್ಳಿ ಭಾಳ ಡ್ಯಾಮೇಜ್ ಆದವು. ಮಳೆ ಎಕ್ಸ್ಟ್ರೀಮ್ ಸ್ಟಾರ್ಟ್ ಆಗ್ಬಿಡ್ತು ಅವ್ರು ಬರೋ ಅಷ್ಟರಲ್ಲಿ. ಅದು ಸ್ವಲ್ಪ ಸಮಸ್ಯೆ ಆಗ್ತದೆ. ಅಂದ್ರೆ ಒಂದೊಂದ್ಸಲ ಟೈಮ್ ಸೆಟ್ ಆಗೋದಿಲ್ಲ, ಮ್ಯಾನೇಜ್ ಮಾಡ್ಕೊಂಡು ಹೋಗೋದು, ಏನ್ ಮಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಅದು ಹೊರಗಿಂದ ಬರೋ ಟೀಮ್ ಜೊತೆಗೆ ನಾವು ವರ್ಷ ಪೂರ್ತಿ ಇಲ್ಲೇ ನಮ್ಗೆ ಖಾಯಂ ಕೆಲಸ ಕೊಡೋ ಜನನೂ ಇದ್ದಾರೆ. ಅವರು ವರ್ಷ ಪೂರ್ತಿ ನಮ್ಮಲ್ಲೇ ಇರ್ತಾರೆ. ಈಗ ನಾವು ಇತ್ತಾಗ್ತದೆ ಅವರಿಗೆಲ್ಲ ವರ್ಷ ಪೂರ್ತಿ ಕೆಲಸ ಕೊಡ್ಬೇಕು ಅಂದ್ರೆ ನಾವು ಅಷ್ಟು ಕೆಲಸನೂ ನಾವು ರೆಡಿ ಮಾಡ್ಕೋಬೇಕು. ಹಾಗಾಗಿ ಅದ್ರ ಸಲುವಾಗಿ ಕಾಫಿ ಹಚ್ಚೋದು ಮತ್ತೆ ಅಂತರ ಬೆಳೆಗಳನ್ನ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಹೋದಂಗೆ ಅವ್ರಿಗೆ ಕೆಲಸನೂ ಕೊಡ್ಲಿಕ್ಕೆ ಆಗ್ತದೆ. ಹಂಗಾಗಿ ರೆಗ್ಯುಲರ್ ಅವ್ರಿಗೆ ಇಲ್ಲೇ ಕೆಲಸ ಸಿಗ್ತದೆ ಅಂದಾಗ ಜನನು ಅವಾಗಿರ್ತಾರೆ. ಇವಾಗಿನ ಯುವಕರು ಕೃಷಿಗೆ ಬರ್ತಾ ಇಲ್ಲ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕೃಷಿಯಲ್ಲಿ ಲಾಭ ಇಲ್ವಾ? ನನ್ಗೆ ಅನ್ಸೋದು ಹಂಗೆಂತ ಇಲ್ಲ. ಈಗ ಡಿಪೆಂಡ್ ಆಗ್ತದೆ ಅವ್ರ ಲ್ಯಾಂಡ್ ಹೋಲ್ಡಿಂಗ್ ಎಷ್ಟು ಉಂಟು ಅನ್ನೋ ಬಗ್ಗೆ. ಈಗ ಸ್ವಲ್ಪ ಜನರಿಗೆ ಏನಿರ್ತದೆ, ಮನೆಯಲ್ಲಿ ಇಲ್ಲಿ ಬಂದು ಲಿಮಿಟೆಡ್ ಲ್ಯಾಂಡ್ ಇರ್ತದೆ, ಅದ್ರಲ್ಲಿ ಅವ್ರಿಗೆ ಮಾಡಿದ್ರೆ ಜೀವನ ನಡೆಸೋದು ಕಷ್ಟ ಆಗ್ತದೆ. ಸ್ವಲ್ಪ ಜನರಿಗೆ ಸಫಿಷಿಯೆಂಟ್ ಲ್ಯಾಂಡ್ ಇದ್ರು ಬೆಂಗಳೂರು ಲೈಫ್ ಅಟ್ರಾಕ್ಟ್ ಆಗ್ತದೆ. ಅವ್ರಿಗೆ ಅಲ್ಲಿ ವೀಕೆಂಡ್ ತಿರುಗೋದು ಮಾಡೋದು ಎಲ್ಲ ಒಂಥರ ಡಿಫ್ರೆಂಟ್ ಅಂತ ಹೇಳಿ ಅವ್ರಿಗೆ ಅನ್ಸ್ತದೆ. ನಮ್ಗೆ ಗೊತ್ತಿಲ್ಲ, ನಾವು ಇಲ್ಲೇನು ಕಮ್ಮಿ ತಿರುಗುದಿಲ್ಲ, ಆದ್ರೆ ಅವರಿಗೆ ಅಲ್ಲಿ ಲೈಫ್ ಅಟ್ರಾಕ್ಟ್ ಮಾಡ್ತದೇನೋ ಗೊತ್ತಿಲ್ಲ. ಲಾಭ ಇಲ್ಲ ಅಂತ ನನಗೆ ಅನ್ಸೋದಿಲ್ಲ. ಅವರು ಲೈಫ್ ಆರಾಮಾಗಿ ಸರ್ವೈವ್ ಮಾಡ್ಬೋದು, ಯಾರಿದ್ರು ಒಳ್ಳೆ ಲೈಫ್ ಲೀಡ್ ಮಾಡ್ಬೋದು. ಇಷ್ಟೊತ್ತು ನಿಮ್ಮ ಹಳೆ ತೋಟದಲ್ಲಿದ್ವಿ, ಇವಾಗ ನಾವು ನಿಮ್ಮ ಹೊಸ ತೋಟಕ್ಕೆ ಬಂದಿದೀವಿ. ಇನ್ನು ಆ ಕಡೆ ಇನ್ನೊಂದು ಅಡಿಕೆ ತೋಟ ಹಾಕಿದೀರಿ ಅಂತ ಹೇಳಿದ್ರೆ, ಇವಾಗ ನೀವು ಬರೀ ಅಡಿಕೆ ಎಕ್ಸ್ಪಾನ್ಷನ್ ಮಾಡ್ತಾ ಇದ್ದೀರಾ ಅಥವಾ ನೀವು ಅಂತರ್ ಬೆಳೆಯನ್ನು ಕೂಡ ಅದ್ರ ಜೊತೆನೆ ಬೆಳಿತಾ ಇದ್ದೀರಾ? ಇಲ್ಲ, ಅಡಿಕೆ ಎಕ್ಸ್ಪಾನ್ಷನ್ ಅಂದ್ರೆ ಹಂಗಲ್ಲ. ಆಕ್ಚುಲಿ ಹಳೆ ತೋಟ ಅಲ್ಲೆಲ್ಲ ಆಕ್ಚುಲಿ ತಂದೆಯವ್ರು ಮುಂಚೆ ಪ್ಲಾಂಟೇಶನ್ ಮಾಡಿದ್ದ ಏರಿಯಾ ಅದು.
ಅಲ್ಲೆಲ್ಲ ಫಸ್ಟ್ ಮರ ಹೈಟ್ ಇತ್ತು ಹೇಳಿ ನಾನು ಅದಕ್ಕೆ ಪೆಪ್ಪರ್ ಎಲ್ಲ ಫಸ್ಟ್ ಹಚ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪೆಪ್ಪರ್ ಎಲ್ಲ ಅಲ್ಲಾಗಿತ್ತು. ಅದರ ನಂತರ ಇಲ್ಲೆಲ್ಲ ನಮ್ಮದು ಗದ್ದೆ ಇತ್ತು, ಒಂದು ಜಾಗದಲ್ಲಿ ಬಾಳೆ ಅಷ್ಟೇ ಇತ್ತು, ಮೇಲೆಲ್ಲ ಅಕೇಶ ಪ್ಲಾಂಟೇಶನ್ ಇತ್ತು. ಅದೆಲ್ಲ ತೆಗೆದು ತಂದೆಯವ್ರು ಸಪೋರ್ಟ್ ಮಾಡ್ತಾ ಹೋದ್ರು. ಅವ್ರ ಸಪೋರ್ಟ್ ಜೊತೆಗೆ ನಾನು ಹೊಸದಾಗಿ ಪ್ಲಾಂಟೇಶನ್ ಮಾಡ್ತಾ ಹೋದೆ. ಅಡಿಕೆ ಒಂದೇ ಖಂಡಿತ ನನ್ನ ಫೋಕಸ್ ಇಲ್ಲ. ಅಡಿಕೆ ಜೊತೆ ನಮ್ಗೆ ಅಂತರ್ ಬೆಳೆ ಬೇಕೇ ಬೇಕು. ಈಗ ನಾನು ಅದೇ ಹೇಳಿದೆ, ಲೇಬರ್ ಮ್ಯಾನೇಜ್ ಮಾಡಲಿಕ್ಕೆ ನಾವು 365 ಡೇಸ್ ಲೇಬರಿಗೆ ವರ್ಕ್ ಕೊಡ್ತೇವೆ ಅಂದ್ರೆ ಅವರಿಗೆ ಅಷ್ಟು ದಿನ ನಮ್ಗೆ ಪೇಮೆಂಟು ಹಾಗೆ ಹೆವಿ ಇರ್ತದೆ. ಆವಾಗ ನಾವು ಇಂಟರ್ ಕ್ರಾಪ್ ನಮಗೆ ಸಪೋರ್ಟಿಗೆ ಎನಿ ಟೈಮ್ ಬೇಕು. ಇಂಟರ್ ಕ್ರಾಪ್ ಇಲ್ಲದೆ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅಡಿಕೆ ಜೊತೆ ಕಾಳುಮೆಣಸು ಇರಲಿ, ಕಾಫಿ ಇರಲಿ, ನಾವು ಅದನ್ನ ಅವಾಗೂ ನಿಮ್ಗೆ ಹೇಳಿದೆ ನಾನು 4,000+ ನಾವು ಜೀನನ್ ಬಾಳೆ ಪ್ಲಾಂಟ್ ಮಾಡಿ ಅಡಿಕೆ ಸೆಷನ್ ಇದ್ದಾಗ ಅದು ಕ್ರಾಪ್ ನಾವು ತೆಗೆದಿದ್ದೇವೆ. ಅದ್ರ ಜೊತೆ ತೆಂಗು ಉಂಟು. ನಾವು ಅಡಿಕೆ ಒಂದೇ ನಾನು ಫೋಕಸ್ ಇಲ್ಲ. ಅಂದರೆ ಅಡಿಕೆ ಜೊತೆ ಇಂಟರ್ ಕ್ರಾಪು ಏನು ಅಂತ ಹೇಳಿ ನಾನು ಈಗ ಅದೇ ನಿಮ್ಗೆ ಹೇಳ್ದಂಗೆ ಮುಂದೂ ವಾಪಸ್ ಈಗ ಅಡಿಕೆ ಪ್ಲಾಂಟೇಶನ್ ಮಾಡೋದಲ್ಲಿ ಅದು ಒಂದು ಸಫಿಷಿಯೆಂಟ್ ಹೈಟ್ ಬಂದ ನಂತರ ಅದಕ್ಕೂ ಅಷ್ಟು ಪೇಪರ್ ಹಚ್ಚಿ ಕಾಫಿ ಹಚ್ಚೋದು ಮತ್ತು ಬಾಳೆ ಹಚ್ಚೋದು ಏನು ಹೇಳಿ ಅದ್ರ ಜೊತೆ ಇಂಟರ್ ಕ್ರಾಪ್ ಖಂಡಿತ ನನ್ನ ಫೋಕಸ್ ಇದೆ. ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡುವ ಅಂತ ಹೇಳಿ ಒಂದೊಂದೇ ಸ್ಟೆಪ್ ಮಾಡ್ತಾ ಇದ್ದೀನಿ. ಈಗ ನಮ್ಮಲ್ಲಿ ಇಂಟರ್ ಕ್ರಾಪ್ ನಾವು ಮಾಡ್ತಾ ಹೋದಂಗೆ ಅದಕ್ಕೊಂದು ಮೇನ್ ಕ್ರಾಪು ಬೇಕಾಗ್ತದೆ. ಈಗ ಮೇನ್ ಕ್ರಾಪ್ ಅದು ಇಲ್ಲ ಅಂದ್ರೆ ನಮಗೆ ಆ್ಯಕ್ಚುಲಿ ಏನಾಗ್ತದೆ ಅಂದರೆ ಈಗ ರೈತರು ಫೈನಾನ್ಷಿಯಲು ಸ್ಟೇಬಲ್ ಇರಬೇಕಲ್ಲ. ಈಗ ಅದ್ರ ಜೊತೆ ಸಪೋರ್ಟ್ ಆಗಿ ಇಂಟರ್ ಕ್ರಾಪ್ ಇರ್ತದೆ. ಅದು ಮೇನ್ ಕ್ರಾಪ್ ನಮ್ಮಲ್ಲಿ ನಮ್ಮ ಏರಿಯಾಗೆ ನನ್ನ ಕಂಡಂಗೆ ಅಡಿಕೆ ಭಾಳ ಸೂಟೇಬಲ್. ಈಗ ಎಲ್ಲ ಬದಿಗೆ ಪ್ಲಾಂಟೇಶನ್ ಜಾಸ್ತಿ ಆಗ್ತಾ ಇದೆ, ಎಲ್ಲ ಆಗ್ತಾ ಇದೆ ಹೇಳ್ತಾರೆ. ಈಗ ಹೊರಗಿಂದನೂ ಭಾಳ ಅಡಿಕೆ ಬರ್ತಾ ಇದೆ. ಆದ್ರೆ ಈಗ ಸದ್ಯದ ಮಟ್ಟಿಗಂತೂ ಅಡಿಕೆ ಅಷ್ಟು ಪ್ರಾಫಿಟೇಬಲ್ ನಮ್ಮಲ್ಲಿ ಕ್ಷೇತ್ರಕ್ಕೆ ಅದೇ ಮೋಸ್ಟ್ ಇವರಿಗೆ ರೈತರಿಗೆ ಸ್ವಲ್ಪ ಸಪೋರ್ಟ್ ಆಗೋದು ಅಡಿಕೆನೆ. ಅದ್ರ ಜೊತೆ ಅಫ್ಕೋರ್ಸ್ ಅಂತರ್ ಬೆಳೆ ಬೇಕೇ ಬೇಕು. ಇವಾಗ ನೀವು ಕೃಷಿಯಲ್ಲಿ ಏನಾದ್ರು ರಾಂಗ್ ಡಿಸಿಷನ್ ಏನಾದ್ರು ತಗೊಂಡಿದ್ದೀರಾ? ಅದರಿಂದ ಏನಾದ್ರು ಲಾಸ್ ಏನಾದ್ರು ಆಯ್ತಾ? ಇಲ್ಲ, ಇಲ್ಲಿ ಮಠ ದೇವ್ರ ದಯೆಯಿಂದ ಬಾಕಿ ಎಲ್ಲ ಇದಕ್ಕೆ ತಂದೆಯವ್ರ ಗೈಡೆನ್ಸ್ ಇದೆ. ಈಗ ಮತ್ತೆ ವಾಪಸ್ ಈಗ ಹೊಸದಾಗಿ ನಾನು ಏನಾದ್ರು ಅಪ್ಲೈ ಮಾಡಬೇಕು ಇದು ಮಾಡಬೇಕು ಅಂದ್ರೆ VM ಮತ್ತೆ ಬಲ್ಸೆ ಅವ್ರು ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವರೆಲ್ಲ ನಂಗೆ ಫಸ್ಟೇ ಹೇಳ್ತಾರೆ ಹಿಂಗೆ ಮಾಡಬೇಕು. ನಾ ಏನೇ ಸ್ಟೆಪ್ ತೊಗೊಳ್ಳೋ ಮೊದಲು ಅವ್ರಿಗೆ ಕನ್ಸಲ್ಟ್ ಮಾಡೇ ತಗೋತೀನಿ. ಅದ್ರ ಮೊದಲು ನಾನು ಏನು ಟ್ರೈ ಮಾಡ್ಲಿ, ಇನ್ನು ಟ್ರಯಲ್ ಮಾಡಿ ನೋಡುವ ಅಂತ ಹೇಳಿ ಯಾವುದಕ್ಕೂ ಇನ್ನು ಹೋಗಿಲ್ಲ. ಇವಾಗ ನಿಮ್ ತೋಟದಲ್ಲಿ ನೀವು ಕಾಳು ಮೆಣಸು ಮತ್ತೆ ಅಡಿಕೆಯನ್ನ ಬೆಳಿತಾ ಇದ್ದೀರಾ. ನೀವು ಇವಾಗ್ಲೇ ಹೇಳ್ದಂಗೆ ತಜ್ಞರ ಅಭಿಪ್ರಾಯ ಪಡ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ದೀರಾ. ನಿಮ್ಗೆ ಇಳುವರಿಯಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ಎಷ್ಟು ಇಳುವರಿ ಬರುತ್ತೆ ಒಂದು ಕಾಳು ಮೆಣಸು ಬೆಳೆಯಲ್ಲಿ? ಹಾಗೆ ಈಗ ಅಡಿಕೆಯಲ್ಲಿ ಏನಿದೆ ಅಂತ ಅಂದ್ರೆ ಅಡಿಕೆಯಲ್ಲಿ ನಂಗೆ ಇಂಪ್ರೂವ್ಮೆಂಟ್ ಕಂಡಿದೆ. ಈಗ ನಾನು ತಜ್ಞರೆಲ್ಲ ಸಲಹೆ ಪಡೆದೆಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ಆ ಮರದ್ದು ಎಲ್ಲ ಹೆಲ್ತ್ ಇದೆಲ್ಲ ನೋಡ್ಲಿಕ್ಕೆ ಮರ ಎಲ್ಲ ಭಾಳ ಚೆನ್ನಾಗಿದಾವೆ, ಹೆಲ್ದಿ ಕಾಣುತ್ತದೆ. ಇಳುವರಿನೂ ಇಂಪ್ರೂವ್ ಆಗಿದೆ, ಎಲ್ಲ ಚೆನ್ನಾಗಿದೆ. ಕಾಳುಮೆಣಸು ಒಂದು ಒಳ್ಳೆ ಹೆಲ್ದಿ ಇದೆ, ಚೆನ್ನಾಗಿದೆ. ಕ್ರಾಪು ಚೆನ್ನಾಗಿ ಹಿಡಿತಾ ಉಂಟು. ಈ ವರ್ಷ ಸ್ವಲ್ಪ ಕ್ಲೈಮೇಟ್ ಚೇಂಜಸ್ಸಿಗೆ ಸ್ವಲ್ಪ ಅಡಿಕೆ ಮತ್ತೆ ಕಾಳುಮೆಣಸಲ್ಲಿ ಸ್ವಲ್ಪ ಡ್ರಾಪ್ ಉಂಟು. ಬಿಟ್ರೆ ನಂಗೆ ಗಿಡ ಎಲ್ಲ ಹೆಲ್ದಿ ಆಗಿದ್ದಾವೆ, ಕ್ರಾಪು ಚೆನ್ನಾಗಿ ಬರ್ತಾ ಇದೆ. ನನ್ನ ಅಂದಾಜ್ ಪ್ರಕಾರ ಒಂದು ಬಳ್ಳಿಗೆ 3.5 4 kg ಮಟ್ಟನೂ ಬರ್ಬೋದು ಅಂತ ಹೇಳಿ ನನಗೆ ಅನಿಸ್ತದೆ. ಅಂದ್ರೆ ನಮ್ಮ ಕ್ರಾಪ್ ನಾನು ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿದಾಗ ಬರ್ಬೋದು. ಇವಾಗ ನಿಮ್ದು ಕಾಳುಮೆಣಸಿದು ಮಾರ್ಕೆಟಿಂಗ್ ಎಲ್ಲ ಹೇಗೆ? ಮಾರುಕಟ್ಟೆ ಸಮಸ್ಯೆ ಏನಾದ್ರು ಇದೆಯಾ? ಇಲ್ಲ, ಕಾಳುಮೆಣಸಿಗೆ ಮಾರುಕಟ್ಟೆಗೆ ಏನು ಸಮಸ್ಯೆ ಇಲ್ಲ. ಕೋಆಪರೇಟಿವ್ ಸೊಸೈಟಿಗಳಿದಾವೆ, TSS TMS ಅಂತದಲ್ಲಿ ಟೆಂಡರ್ ಆಗ್ತದೆ. ಕದಂಬದವರು ಡೈರೆಕ್ಟ್ ಪರ್ಚೇಸ್ ಮಾಡ್ತಾರೆ. ಸೊ ಅವರು ಎಕ್ಸ್ಟ್ರಾ ರೇಟ್ ಕೊಟ್ಟು ಪರ್ಚೇಸ್ ಮಾಡ್ತಾರೆ. ಕದಂಬದವ್ರು ಅವ್ರದ್ದೇ ಪ್ಯಾಕಿಂಗ್ ಇರೋದಕ್ಕೆ ಅಲ್ಲಿ ಅಡಿಷನಲ್ ರೇಟು ಸಿಗ್ತದೆ ಚಲೋ ನಾವು ಪ್ರೊಸೆಸ್ ಮಾಡಿ ಚೆನ್ನಾಗಿದ್ರೆ. ಸ್ವಲ್ಪ ವಕರಿಗಳು ಇದ್ದಾವೆ, ಅಲ್ಲೂ ಟೆಂಡರ್ ಆಗ್ತದೆ. ಹಂಗಾಗಿ ಕಾಳುಮೆಣಸು ಮಟ್ಟಿಗೆ ಎಷ್ಟೇ ಕಾಳುಮೆಣಸು ಬಂದರೂ ಕನ್ಸಂಪ್ಷನ್ ಉಂಟು. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಡಿಮಾಂಡ್ ಇರೋದಕ್ಕೆ ಏನು ಅದಕ್ಕೆ ಮಾರ್ಕೆಟಿಂಗ್ ಏನು ಸಮಸ್ಯೆ ಕಾಣೋದಿಲ್ಲ. ಸೊ ಹಾಗಿದ್ರೆ ಇವಾಗ ಅಡಿಕೆ ಜೊತೆಗೆ ಕಾಳುಮೆಣಸನ್ನೇ ಮುಖ್ಯವಾಗಿ ಬೆಳಿಬಹುದಾ? ಖಂಡಿತ ಬೆಳಿಬಹುದು. ಯಾಕಂದ್ರೆ ಅದಕ್ಕೆ ಅಡ್ವಾಂಟೇಜು ಏನಿದೆ ಅಂತ ಅಂದ್ರೆ ಅಡಿಕೆ 1 ವರ್ಷ ತನಕ ಸ್ಟೋರ್ ಮಾಡ್ಬೋದು, 1.5 ವರ್ಷ ತನಕ ಮ್ಯಾಕ್ಸ್ ಸಮ ಸ್ಟೋರ್ ಮಾಡಿದ್ರೆ. ಅಂತರ್ ಬೆಳೆಯಲ್ಲಿ ಈಗ ಅಡ್ವಾಂಟೇಜ್ ಕಾಳುಮೆಣಸಿಂದ ಏನು ಅಂತ ಅಂದ್ರೆ ಅಡಿಕೆಗಿಂತ ಜಾಸ್ತಿ ನಾವು ಅದು ಸ್ಟೋರ್ ಮಾಡ್ಬೋದು. ಈಗ 2 ವರ್ಷ ತನಕ ರೆಕಮೆಂಡ್ ಮಾಡ್ತಾರೆ, 2 ವರ್ಷದೊಳಗೆ ರೊಟೇಷನ್ ಮಾಡ್ರಿ ಹೇಳಿ. ಆದ್ರೆ ಅದಕ್ಕಿಂತ ಜಾಸ್ತಿ ಇಟ್ಟವರು ನಾವು ನೋಡಿದ್ದೇವೆ. ಇನ್ ಕೇಸ್ ಎಲ್ಲಾದ್ರೂ ರೇಟ್ ಇಲ್ಲ ಅಂತ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಈಗ ಇಮಿಡಿಯೇಟ್ ಆಗಿ ನಾವು ಸೇಲ್ ಮಾಡಲೇಬೇಕು ಅನ್ನೋದು ಒಂದು ರೈತರಿಗೆ ಇರುವುದಿಲ್ಲ. ಈಗ ಬಾಳೆ ತೆಂಗು ಎಲ್ಲ ಹಂಗಲ್ಲ, ನಾವು ಒಂದು ಸರ್ಟನ್ ಪಾಯಿಂಟ್ ನಂತರ ಕೊಡ್ಲಿ. ಬಾಳೆ ಅಂತೂ ನಾವು ಸ್ಟೋರ್ ಮಾಡ್ಲಿಕ್ಕೆ ಆಗೋದೇ ಇಲ್ಲ, ಅದು ಹಣ್ಣಾಗಿ ಸ್ಟಾರ್ಟ್ ಆಗಿ ಕೊಡ್ಲೇಬೇಕಾಗ್ತದೆ ಇಂಟರ್ ಕ್ರಾಪ್ ಅಲ್ಲಿ. ಈ ಕಾಳುಮೆಣಸಿಗೆಲ್ಲ ಹಂಗಿಲ್ಲ, ನಾವು ಸ್ಟೋರ್ ಮಾಡೋದು ಟೈಮ್ ಸ್ವಲ್ಪ ಜಾಸ್ತಿ, ನಾವು ವೇಟ್ ಮಾಡಿ ರೇಟ್ ಯಾವಾಗ ಬರ್ತದೆ ನೋಡಿ ಕೊಡೋದು ಒಂದು ನಮ್ಗೆ ಅವಕಾಶ ಇರ್ತದೆ. ತುಂಬಾ ಜನ ಕೃಷಿಗೆ ಬರ್ಬೇಕು ಅಂತ ಅನ್ಕೊಂಡವ್ರಿದ್ದಾರೆ, ಅವರು ತುಂಬಾ ಗೊಂದಲದಲ್ಲಿದ್ದಾರೆ, ಬರ್ಲೋ ಬೇಡವೋ, ಲಾಭ ಇದೆಯೋ ಇಲ್ವೋ ಅಂತ. ಅಂತವ್ರಿಗೆ ನಿಮ್ಮ ಸಜೆಷನ್ ಏನು? ಈಗ ಕೃಷಿ ಏನುಂಟು ಈಗ ಬಿಸ್ನೆಸ್ ತರ ಅಲ್ಲ. ಈ ಬಿಸ್ನೆಸ್ ಅಲ್ಲಿ ನಾವು ಏನೋ ಐಟಮ್ ಪರ್ಚೇಸ್ ಮಾಡ್ತೇವೆ, ಅದು ಪ್ರೊಸೆಸ್ ಮಾಡ್ತೇವೆ. ಈಗ ಅಡಿಕೆಯಲ್ಲೆಲ್ಲ ನಾವು ಗ್ರೇಡಿಂಗ್ ಮಾಡ್ತೇವೆ, ನಾವು ಸೇಲ್ ಮಾಡ್ತೇವೆ, ಪ್ರಾಫಿಟ್ ಅಲ್ಲಿ ಹೊಸ ಒಂದ್ಸಲ ನಿಕ್ಕೇ ಬಿಡುತ್ತೆ. ಕೃಷಿಯಲ್ಲಿ ಹಂಗಿಲ್ಲ. ನಾನು ನಂದು ಒಂದು 18ನೇ ವಯಸ್ಸಿಂದ ನಾನು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಈಗ ನಂಗೆ 30 ವರ್ಷ ಆಯಿತು.
ಈಗ ನನಗೆ ಇಲ್ಲಿಂದ ಇಲ್ಲಿ ತನಕ ಡೆವಲಪ್ ಮಾಡ್ಲಿಕ್ಕೆ ವರ್ಷ ಒಂದು ಪಾರ್ಟ್ ಹೇಳಿ ಇಷ್ಟು ವರ್ಷ ಆಯ್ತು. ನೀವೀಗ ನೋಡ್ತಾ ಇದ್ದೀರಾ ತೋಟ ಎಷ್ಟು ಡೆವಲಪ್ ಆಗಿದೆ ಅಂತ ಹೇಳಿ. ಇದು ತಂದೆಯವರು ಮುಂಚೆ ಒಂದು ಸ್ಟೆಪ್ ತನಕ ಅವ್ರು ಮಾಡಿಟ್ಟಿದ್ದಿತ್ತು. ಇದು ಕೃಷಿ ಖಂಡಿತ ಟೈಮ್ ತಗೋತದೆ. ಈಗ ನೋಡಿ, ನಮ್ಮ ತಂದೆಯವರು ಒಂದು ಲೆವೆಲ್ ತನಕ ಅವ್ರು ಮಾಡಿಟ್ಟಿದ್ರು. ಅದರ ನಂತರ ಅವ್ರು ಮಾಡ್ಲಿಕ್ಕೆ ನಂಗೆ ಎನ್ಕರೇಜ್ ಮಾಡಿದ್ರು, ನಾ ಮತ್ತೊಂದು ಲೆವೆಲ್ ತನಕ ತಂದೆ. ಹಾಗೆ ಕೃಷಿ ಟೈಮ್ ತಗೋತದೆ. ಈಗ ಇವತ್ತು ನಾನು ಇನ್ವೆಸ್ಟ್ ಮಾಡಿದೆ, ಇಲ್ಲಿ ಗಿಡ ಹಚ್ಚದೆ, ನಾಳೆಯಿಂದ ನಂಗೆ ರಿಟರ್ನ್ ಬೇಕು ಅಂದ್ರೆ ಕೃಷಿಯಲ್ಲಿ ಆಗೋದಿಲ್ಲ. ಕೃಷಿಯಲ್ಲಿ ಖಂಡಿತ ಟೈಮ್ ಬೇಕು, ಪೇಷನ್ಸ್ ಬೇಕು, ಹಾಗೆ ಎಫರ್ಟ್ಸ್ ಬೇಕು. ಈಗ ಪ್ರತಿಯೊಂದು ಬಿಸ್ನೆಸ್ ಅಲ್ಲಿ ಎಫರ್ಟ್ಸ್ ಬೇಕು, ಪೇಷನ್ಸ್, ಇದು ಏನು ಅದ್ರ ಜೊತೆ ಅವ್ರದ್ದು ಇನ್ವಾಲ್ವ್ಮೆಂಟ್ ಬೇಕು, ಕೃಷಿಯಲ್ಲಿ ಟೈಮು ಬೇಕು. ರೋಷನ್ ಅವರೇ, ನಿಮ್ಮ ತಂದೆಯಿಂದ ಬಂದಂತಹ ಆಸ್ತಿಯನ್ನ ನೀವು ಮಾದರಿ ತೋಟವನ್ನಾಗಿ ಪರಿವರ್ತಿಸಿದ್ದೀರಾ. ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ಅನುಭವಗಳನ್ನ ಹಂಚ್ಕೊಂಡಿದ್ದೀರಾ. ಅದಕ್ಕಾಗಿ ನಮ್ಮ ನೆಲಸಿರಿ ನ್ಯಾಚುರಲ್ಸ್ ಕಡೆಯಿಂದ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ಈ ತರದ ಇನ್ನಷ್ಟು ಯುವ ರೈತರು ನಿಮ್ಮ ಪರಿಚಯದಲ್ಲಿ ಇದ್ರೆ ಅವರ ಕಾಂಟ್ಯಾಕ್ಟ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.